ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನಿವತ್ತು ಇನ್ನೊಂದು ಪ್ರೇಕ್ಷಣೀಯ ಸ್ಥಳವನ್ನು ನಿಮಗೆ ಪರಿಚಯ ಮಾಡಿಸ್ಕೊಡ್ಬೇಕು ಅಂತ ಬಂದಿದ್ದೀನಿ. ಇದು ಶಿರಸಿ ಹತ್ತಿರದಲ್ಲಿ ಇರುವ ಪಾಂಡವರ ಹೊಳೆ ಅಂತ. ತುಂಬಾ ಚೆನ್ನಾಗಿರೋ ಪ್ಲೇಸ್ ಮತ್ತು ತುಂಬಾ ಆಕರ್ಷಣೀಯವಾಗಿದೆ. ನೋಡ್ತಾ ಇರ್ಬೋದು, ಈ ರೀತಿ ನಾವು ಕಾಡಿನ ಮಧ್ಯದಲ್ಲಿ ಹೋಗಬೇಕಾಗುತ್ತೆ. ಆ ಪ್ಲೇಸನ್ನು ನೋಡಬೇಕು ಅಂದರೆ ತುಂಬ ಜನರಿಗೆ ಗೊತ್ತಿರ್ಬೋದು, ಆದರೆ ಇದು ತುಂಬಾ ಚೆನ್ನಾಗಿದೆ. ನೋಡ್ತಾ ಇರ್ಬೋದು, ಸುತ್ತಲೂ ಎಷ್ಟು ಚೆನ್ನಾಗಿ ಮರಗಿಡಗಳು ಹಸಿರಿನಿಂದ ತುಂಬಿದೆ ಅಂತ. ನೋಡಿ ಎಷ್ಟು ಚೆನ್ನಾಗಿ ಇದೆ ಪ್ಲೇಸು ಅಂತ. ನಾನು ಪೂರ್ತಿಯಾಗಿ ಆ ಹೊಳೆಯನ್ನು ವಿಡಿಯೋ ಮಾಡಿಲ್ಲ, ಒಂದು ಅರ್ಧ ಪಾರ್ಟನ್ನಷ್ಟೇ ನಾನು ಅಲ್ಲಿ ವಿಡಿಯೋ ಮಾಡಿದ್ದೀನಿ. ಅದನ್ನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ತುಂಬ ದೊಡ್ಡದಾದ ಹೊಳೆ ಅಂತಲೇ ಹೇಳ್ಬೋದು. ನೋಡ್ತಾ ಇರ್ಬೋದು, ಇದಕ್ಕೆ ಪಾಂಡವರ ಹೊಳೆ ಅನ್ನೋ ಹೆಸರು ಯಾಕೆ ಬಂತು ಅಂದರೆ, ಹಿಂದಿನ ಕಾಲದಲ್ಲಿ ಪಾಂಡವರು ಅಜ್ಞಾತವಾಸದ ಸಮಯದಲ್ಲಿ ಇಲ್ಲಿ ಬಂದಿದ್ದಾರೆ ಅನ್ನೋ ಒಂದು ಪ್ರತೀತಿ ಇದೆ. ಹಾಗಾಗಿ ಇದಕ್ಕೆ ಪಾಂಡವರ ಹೊಳೆ ಅಂತ ಕರೀತಾರೆ. ನೋಡಿ ಈಗ ಎಷ್ಟು ಚೆನ್ನಾಗಿದೆ ಅಂತ ಪ್ಲೇಸು. ತುಂಬಾ ಚೆನ್ನಾಗಿದೆ. ಫ್ಯಾಮಿಲಿ ಜೊತೆ ಬರೋಕ್ಕೆ ಒಂದು ಒಳ್ಳೆಯ ಪ್ಲೇಸ್ ಅಂತಲೇ ಹೇಳ್ಬೋದು. ಸುತ್ತಲೂ ಹಚ್ಚ ಹಸಿರಿನಿಂದ ತುಂಬಿರುವ ಒಂದು ಪ್ಲೇಸ್. ನೋಡ್ತಾ ಇರ್ಬೋದು ಇಲ್ಲಿ ಎಷ್ಟು ಬಂದಿರುವಂತಹ ಜನರು ಕೊಳಕು ಮಾಡಿದ್ದಾರೆ ಅಂತ. ದಯವಿಟ್ಟು ನೀವು ಯಾವುದೇ ರೀತಿಯ ಪ್ರೇಕ್ಷಣೀಯ ಸ್ಥಳಗಳಿಗೆ ಹೋದರೆ ಈ ರೀತಿ ಪ್ಲ್ಯಾಸ್ಟಿಕ್ಕನ್ನು ಎಲ್ಲೆಂದರಲ್ಲಿ ಹಾಕಬೇಡಿ. ಯಾಕೆ ಅಂದರೆ ಇದರಿಂದ ನಮ್ಮ ಪ್ರಕೃತಿ ಹಾಳಾಗುತ್ತೆ. ದಯವಿಟ್ಟು ಆ ರೀತಿಯ ಕೆಲಸಗಳನ್ನು ಮಾಡಬೇಡಿ. ನೋಡಿ ಎಷ್ಟು ಚೆನ್ನಾಗಿದೆ ಪ್ಲೇಸ್ ಅಂತ. ನೋಡ್ತಾ ಇರ್ಬೋದು, ತುಂಬಾ ಸುಂದರವಾದ ಪ್ಲೇಸ್. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ನಿಮಗೆ ಈ ರೀತಿಯಂಥ ತುಂಬ ವಿಡಿಯೋಗಳು ನನ್ನ ಚಾನಲ್ನಲ್ಲಿ ನೋಡೋಕ್ಕೆ ಸಿಗುತ್ತೆ. ನೋಡಿ ಆನಂದಿಸಿ. ಥ್ಯಾಂಕ್ ಯು.